ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ನನಗೆ ಗೊತ್ತು ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದಾರೆ ಅಂತ. ಈ ಒಂದು ಫೋಟೋದಲ್ಲಿರ್ತಕ್ಕಂಥ ಹುಡುಗಿ ಓಕೆನಾ? ನಮಗೆ ಇಷ್ಟ ಆಯಿತಾ? ಹಾಗೆ ನೀವೂ ಕೂಡ ಅವ್ರಿಗೆ ಇಷ್ಟ ಆಗಬೇಕು ಅಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವರ ಹೆಸರು ಬಂದುಬಿಟ್ಟು ಶ್ರುತಿ ಕುಡ್ಚಿ, ವಯಸ್ಸು 23, ಶಿಕ್ಷಣದಲ್ಲಿ ನರ್ಸಿಂಗ್ ಕೆಲಸ, ಖಾಸಗಿ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲ್ನಲ್ಲಿ ನರ್ಸಿಂಗ್, ಸ್ಯಾಲ್ರಿ 13,000 ರೂಪಾಯಿ. ಆ್ಯಂಡ್ ಇವರು ಇರ್ತಕ್ಕಂಥ ಊರು ಬಂದುಬಿಟ್ಟು ಬೆಳಗಾವಿ ಜಿಲ್ಲೆಯ ಕುಡ್ಚಿ ಎಂಬ ಒಂದು ಊರು. ಹವ್ಯಾಸದಲ್ಲಿ ಸಂಗೀತ ಮತ್ತು ಪೇಂಟಿಂಗ್ ಮಾಡ್ತಕ್ಕಂತಹ ಒಂದು ಕೆಲಸ ಇವ್ರದ್ದು. ಕುಟುಂಬದಲ್ಲಿ ತಂದೆಯವರು ರೈತರು, ತಾಯಿಯವರು ಅಂಗನವಾಡಿ ಶಿಕ್ಷಕಿ, ಒಬ್ಬ ಸಹೋದರಿ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ. ನಾನೇ ದೊಡ್ಡವಳು. ಇವಾಗ ನನ್ನಿಂದಲೇ ಮದುವೆ ಸಮಾರಂಭ ನನ್ನ ಮನೆಯಲ್ಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಏನು ಗುರುವೇ ನೀನು, ಅವ್ರೂರಲ್ಲಿ ಏನು ಹುಡುಗ ಇಲ್ವಾ? ಏನು ಕಾಮಿಡಿ ಮಾಡ್ತಾಯಿದ್ಯಾ? ಇದ್ದಾರೆ ಬಾಯ್ಸ್, ಯಾಕಿಲ್ಲ, ಯಾರಿಲ್ಲ ಅಂತ ಅಂದವರು. ಬಟ್ ಇವರು ಅಂದ್ಕೊಳ್ಳುವಂತಹ ರೀತಿಯಲ್ಲಿ ಹುಡುಗ ಇರಬೇಕಲ್ವಾ? ಹೌದಾ? ಸಿಗಲ್ವಾ? ಹೌದು, ಯಾಕಂದರೆ ಇವರ ಪಾಯಿಂಟೇ ಆ ರೀತಿ ಇದೆ. ಪಾಯಿಂಟ್ ನಂಬರ್ 1 ಬಂದು, ಪ್ರೀತಿಯನ್ನು ಕಾಪಾಡುವವನು, ಮನೆಯಲ್ಲಿ ಎಲ್ಲರ ಜೊತೆ ಬೆರೆತುಕೊಂಡು ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಹೋಗುವಂಥ ಹುಡುಗ ಬೇಕು. ಇಲ್ಲ ನಮ್ಮ ತಂದೆ ತಾಯಿಯವ್ರಿಗೆ ನೀವು ಎದುರು ಮಾತಾಡ್ತೀಯಾ, ನೀನು ಹೋಗಿ ಮನೆಯಿಂದ ಹೊರಗಡೆ, ಈ ರೀತಿ ಬೇಡ, ಚೆನ್ನಾಗಿರಬೇಕು. 1ನೇ ಪಾಯಿಂಟು. 2ನೇದಾಗಿ, ಆ್ಯಂಡ್ ಕಷ್ಟ ಬಂದರೂ ಕೂಡ ಕೈ ಬಿಡದವನು, ತನ್ನ ಹೆಂಡತಿಗೆ ಒಳ್ಳೆಯ ಗೌರವ ಮತ್ತು ಒಳ್ಳೆಯ ಜಾಗದಲ್ಲಿ ಸ್ಪೇಸ್ ಕೊಡ್ತಕ್ಕಂಥ ಹುಡುಗ ಇರಬೇಕು. ಮನಸ್ಸಿಗೆ ಹಿತ ನೀಡುವವನು, ಜೊತೆಗೆ ಖುಷಿಯ ಆಸೆಗಳನ್ನು ಕೊಡುವಂಥ ಹುಡುಗ. ನನ್ನ ಕೈ ಹಿಡಿಯುವಂಥ ಹುಡುಗ ಬಂದುಬಿಟ್ಟು ಸ್ವತಂತ್ರ ಆಗಿರಬೇಕು, ಒಂದು ಜಾಬ್ನಲ್ಲಿ ಇರಬೇಕು. ಆ್ಯಂಡ್ ತಂದೆ ತಾಯಿಯವರನ್ನು ಯಾವ ರೀತಿಯಲ್ಲಿ ಕೇರ್ ಮಾಡ್ತೀರ ನೀವು, ಅದೇ ರೀತಿ ನನ್ನ ಒಂದು ತಂದೆ ತಾಯಿಯವರನ್ನು ಕೂಡ ಕೇರ್ ಮಾಡಲೇಬೇಕು. ನನಗೆ ಬೇರೆಯವರ ಮುಂದೆ ಅವಮಾನ ಮಾಡೋದು, ನೀನು ಇರಬೇಕಾಗಿರ್ತಕ್ಕಂಥ ಜಾಗ ಇಲ್ಲಿ ಅಲ್ಲ, ಅಡುಗೆ ಕೋಣೆಯಲ್ಲಿರು, ಈ ರೀತಿ ಅವಮಾನಗಳನ್ನು ನನಗೆ ಮಾಡಬಾರ್ದು. ನನಗೆ ಆಗಿರ್ತಕ್ಕಂಥ ಗೌರವ ಆ್ಯಂಡ್ ಸ್ಪೇಸ್ ನೀಡುವಂಥ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರಾಗಿದ್ದರೂ ಕೂಡ ತಿಳುವಳಿಕೆಯಲ್ಲಿ ತುಂಬ ಚಿಕ್ಕವರು ಸ್ನೇಹಿತರೆ. ಸೊ ಇವಾಗ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಕೂಡ ಇವರ ತಿಳುವಳಿಕೆಗೆ ತಕ್ಕ ಹಾಗೆ ಇರುವವನೇ ಆಗಿರಬೇಕು ಹೊರತು ಬೇರೆ ರೀತಿಯವನಲ್ಲ. ಸೊ ನೋಡಿ, ನಿಮಗೂ ಕೂಡ ಇವರು ಇಷ್ಟ ಆಗಿದ್ದರೆ ಖಂಡಿತವಾಗಲೂ ನಿಮ್ಮ ಮಾಹಿತಿಗಳನ್ನು ಇವರಿಗೆ ಕಳಿಸಬೇಕಾಗಿರ್ತಕ್ಕಂಥದ್ದು. ಯಾವ ರೀತಿ ಅಂತ ತೋರಿಸ್ತೇನೆ. ಸೊ ಇವರು ಸ್ವಲ್ಪ ಇಷ್ಟ ಆಗ್ತಿದ್ದಾರಾ? ಇವಾಗ ನೋಡಿ ಪೂರ್ತಿ ಇಷ್ಟ ಆಗ್ತಾರೆ. ಯಾಕಂದರೆ ಇವರಿಗೆ ಇರ್ತಕ್ಕಂಥ ಆಸ್ತಿ ವಿವರ ಹೇಳಿದ್ರೆ ನೀವು ಫಿದಾ ಆಗ್ತೀರಾ. ಆಸ್ತಿ ನಂಬರ್ 1, ಒಂದು ಪುಟ್ಟದಾಗಿರ್ತಕ್ಕಂತಹ ಶಾಪ್ ಇದೆ ಇವ್ರದ್ದು. ಯಾವ ಶಾಪ್ ಅಂದರೆ ಐಸ್ಕ್ರೀಮ್ ಪಾರ್ಲರ್ ನೋಡಿರ್ತೀರ ಸ್ನೇಹಿತರೆ. ಆ ಪಾರ್ಲರಲ್ಲಿ ಇವರು ಪ್ರಸ್ತುತ ಒಂದು ತಿಂಗಳಿಗೆ 25,000ದಿಂದ 35,000 ರೂಪಾಯಿ ಲಾಭ ಬರ್ತಾ ಇದೆ. ಪಾರ್ಲರಲ್ಲಿ ಪ್ರಸ್ತುತ ಓನರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಡೆ ಪಾರ್ಟ್ ಟೈಮ್ ಅದು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಬಂದಿರತಕ್ಕಂಥ ದುಡ್ಡಿಂದ ಇಲ್ಲಿ ನೋಡ್ತಕ್ಕಂಥ ಕಾರನ್ನು ಕೂಡ ಪರ್ಚೇಸಿಂಗ್ ಮಾಡಿರ್ತಕ್ಕಂಥದ್ದು ನೀವು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕಾರು. ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಬಟ್ ಮದುವೆ ಆಗೋದಕ್ಕೆ ಹುಡುಗ ಯಾಕೆ ಮುಂದೆ ಬರ್ತಾ ಇಲ್ಲ ಅಂತಂದರೆ, ಇವರಿಗೆ ಪ್ರಸ್ತುತ ಇವರ ಪಾಯಿಂಟ್ಗಳಲ್ಲಿ ಅಂದರೆ ಹೇಳಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಏನಾದರೂ ಆದರೆ ಅವರು ನೋ ಅಂತ ಆವಾಗಲೇ ಡೈವರ್ಸ್ ಕೊಡ್ತಾರೆ. ಇದು ಅವರ ಹತ್ರ ಇರ್ತಕ್ಕಂತಹ ಒಂದು ಅಸ್ತ್ರ ಆಗಿದೆ. ಈ ಒಂದು ಕಾರಿನ ಮಾಹಿತಿ, ಇಂಜಿನಲ್ಲಿ 1.0 ಲೀಟರ್ ಇಂಜಿನ್, ಮೈಲೇಜಿಂಗಲ್ಲಿ 18ರಿಂದ 20 ಕಿಲೋಮೀಟರ್ ಮೈಲೇಜಿಂಗ್. ಟಾಪ್ ಸ್ಪೀಡಲ್ಲಿ ಬರೀ 160 ಸ್ಪೀಡಲ್ಲಿ ನೀವು ಇದನ್ನು ತೆಗೆದುಕೊಂಡು ಹೋಗ್ಬೋದು, ಹೆಚ್ಚಿಗೆ ಹೋಗೋದಕ್ಕೆ ಬರಲ್ಲ. ಆ್ಯಂಡ್ ಮ್ಯಾನ್ಯುವಲ್ ಆಗಿರ್ತಕ್ಕಂತಹ ಡಿಸೈನು, ಒಳಗಡೆ 5 ಸೀಟ್ ಇದೆ ಅಂತೆ. ಆ್ಯಂಡ್ ಕಲರಿಂಗಲ್ಲಿ ಬ್ಲೂ ಇದೆ, ಗ್ರೇ ಇದೆ. ನಿಮಗೆ ಗ್ರೇನಲ್ಲಿ ಕಾಣಿಸ್ತಕ್ಕಂಥದ್ದು ಅವ್ರ ಹತ್ರ ಇರತಕ್ಕಂಥದ್ದು. ಸೊ ಮಾಹಿತಿ ಇದು ಸ್ನೇಹಿತರೆ. ಇವಾಗ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ ನೋಡೋಣ. ಮೊದಲನೇದಾಗಿ ಒಳಗಡೆ ಯಾವ ರೀತಿ ಸೀಟ್ ಇದೆ ಅಂತ ನೀವು ಗಮನ ಹರಿಸ್ಬೋದು. ನೋಡಿದ್ರಾ, ಇದು ಒಳಗಡೆ ಇರ್ತಕ್ಕಂಥ ಸೀಟು. ಇವಾಗ ಇವ್ರಿಗೆ ಮದುವೆ ಆದರೆ ಏನೆಲ್ಲ ಸಿಗ್ಬೋದು? ಒಂದು ಕಾರ್ ಸಿಗುತ್ತೆ, ಒಂದು ಇದೇನೋ ಐಸ್ ಕ್ರೀಮ್ ಮಾಲ್ ನಿಮಗೆ ಸಿಗುತ್ತೆ. 3ನೇದು, ಇವರಿಗೆ ಒಂದು ಜಾಬ್ ಇದೆ, ಆ ಜಾಬಿಂದ ಬಂದಿರತಕ್ಕಂಥ ಆಸ್ತಿ ಎಲ್ಲ ಸಿಗುತ್ತೆ. ಆ್ಯಂಡ್ 4ನೇ ಪಾಯಿಂಟಲ್ಲಿ ಇವರಿಂದ ಕೇರ್ ಸಿಗುತ್ತೆ. ಇಂಥ ಹುಡುಗಿ ಸಿಕ್ಕಿದ್ಲಲ್ಲ ಅಂತ ನಿಮಗೆ ನೆಮ್ಮದಿ ಸಿಗುತ್ತೆ. ಇದು ಆಗಿತ್ತು ಇವತ್ತಿನ ಒಂದು ಮಾಹಿತಿ. ನಿಮ್ಮ ಫೋಟೋ, ಹೆಸರು, ಎಲ್ಲಿ ವಾಸವಾಗಿದ್ದೀರೋ ಊರು,
ಇವ್ರನ್ನ ಇಷ್ಟಪಟ್ಟು ನೀವು ಯಾವ ರೀತಿಯಲ್ಲಿ ಮುಂದೆ ಹೇಗೆ ನೋಡ್ಕೊಂಡು ಹೋಗ್ತೀರ ಅನ್ನೋದ್ರ ಬಗ್ಗೆ ಒಂದು 4 ಲೈನ್ಗಳನ್ನು ಬರೆದು ಪ್ರಸ್ತುತ ಶ್ರೀ 9591@gmail.comಗೆ ಒಂದು ಮೇಲ್ ಮಾಡಿ ಸಾಕು. ಖಂಡಿತವಾಗ್ಲೂ ನಾವು ಅದನ್ನು ಚೆಕ್ ಮಾಡಿ ಅವ್ರಿಗೆ ಮೇಲ್ ಮುಖಾಂತರ ಕಳಿಸ್ತೀವಿ. ರಿಪ್ಲೈ ಬಂದಿದೆ ಅಂದರೆ ನಿಮ್ಮ ಲಕ್ ಚೆನ್ನಾಗಿದೆ ಅಂತ, ಬಂದಿಲ್ಲ ಅಂದ್ರೆ ಐ ಆಮ್ ವೆರಿ ವೆರಿ ಸಾರಿ. ನೆಕ್ಸ್ಟ್ ಟೈಮ್ ಬೇರೆಯವರಿಗೆ ಟ್ರೈ ಮಾಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.